ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ತಮ್ಮ ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಅವನು ಇಡ್ಲಿ ಬೇಕು ಅಂದ. ಇಡ್ಲಿ ಹಿಟ್ಟು ಕೂಡ ಖಾಲಿಯಾಗಿತ್ತು. ಹಂಗಾಗಿ ಏನು ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಇದು ಇಡ್ಲಿ ರವೆ ಬರುತ್ತಲ್ವ, ರೆಡಿಮೇಡ್ ಪಾಕೆಟು ಅದಿತ್ತು. ಅರ್ಜೆಂಟಾಗಿ ಅದನ್ನ ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ನೀರು ಹಾಕಿ ಕಲಸೋಂಗಿಲ್ಲ, ಇದನ್ನು ಮೊಸರು ಅಥವಾ ಮಜ್ಜಿಗೆ ಹಾಕಿ ಕಲಿಸ್ಬೇಕು. ಸೊ ನಾನು ಸ್ವಲ್ಪ ತೆಳುವಾಗಿ ಅನ್ನೋ ಥರನೇ ಮಜ್ಜಿಗೆ ಮಾಡಿಕೊಂಡು ಅದನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ. ಇದು ಕಲಿಸ್ಕೊಂಡು 5 ನಿಮಿಷದ ಒಳಗಡೆನೇ ಇಡ್ಲಿ ತಟ್ಟೆಗೆ ಹಾಕ್ಬಿಟ್ಟು ಇಟ್ಬಿಡಬೇಕು. ಇಲ್ಲಾಂದರೆ ಎಲ್ಲ ಮೆತ್ತಗಾದಂಗೆ ಆಗ್ಬಿಡುತ್ತೆ, ರವೆ ಎಲ್ಲ ಫುಲ್ ಕರಗೋಗ್ಬಿಡುತ್ತೆ. ಹಾಗಾಗಿ ಇದರೊಳಗೆ ಕಡಲೆಬೇಳೆ, ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಇದರಲ್ಲೇ ಕೊಟ್ಟಿರ್ತಾರೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ. ಮತ್ತು ಬೇಗ ಮಾಡ್ಕೊಬೋದು, ಅರ್ಜೆಂಟಿಗೆ ಚೆನ್ನಾಗಿರುತ್ತೆ ಇದು. ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಸೊ ಬೇಗ ಬೇಗ ತಟ್ಟೆಗೆಲ್ಲ ಹಾಕ್ಬಿಟ್ಟು ಇಟ್ಟು, ಈಗ ನೋಡಿ ಇಡ್ಲಿ ಕೂಡ ಆಯಿತು. ಹಾಗೆಯೇ ಇಡ್ಲಿಗೆ ಇಟ್ಬಿಟ್ಟು ಚಟ್ನಿಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರೊಳಗೆ ಇಡ್ಲಿ ಆಗ್ತಾ ಇದ್ದಂಗೆ ಅವನಿಗೆ ಡ್ಯೂಟಿಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ. ಅವನು ಬೆಳಗ್ಗೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದ. ಎಷ್ಟಾಗುತ್ತೋ ಅಷ್ಟು ತಿನ್ನು ಅಂತ ಹೇಳ್ಬಿಟ್ಟು 5 ಇಡ್ಲಿನ ಹಾಕ್ಕೊಟ್ಟೆ. ಅವ್ನು ತಿನ್ನಲಿಲ್ಲ. ಅದ್ರಾಗ ತಿಂದಿದ್ದೇ 3 ಇಡ್ಲಿ. ಇನ್ನೂ 2 ಇಡ್ಲಿ ವಾಪಸ್ ಹಾಕ್ಬಿಟ್ಟ. ಅವನಿಗೋಸ್ಕರ ಅವನೊಬ್ಬನಿಗೆ ಮಾತ್ರ ಮಾಡಿದ್ದೆ ಅಷ್ಟೇ. ನಮಗೇನು ಮನೆಗೆ ಎಲ್ರಿಗೂ ಮಾಡಿರಲಿಲ್ಲ. ಅವನೊಬ್ಬನಿಗೋಸ್ಕರ ಅರ್ಜೆಂಟಾಗಿ ಕಲಿಸ್ಕೊಂಡು ಅವನೊಬ್ಬನಿಗೆ ಮಾಡಿದೆ. ನಾವು ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅವ್ನಿಗೆ ಹಾಕ್ಕೊಟ್ಟೆ, ತಿಂತಾ ಇದ್ದಾನೆ. ಅವನಿಗೆ ಬೆಳಗ್ಗೆ ತಿಂದು ಅಭ್ಯಾಸ ಇಲ್ಲ, ಊರಲ್ಲೆಲ್ಲ ಅಲ್ವಾ. ಇವತ್ತು ತಿನ್ನಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ. ಹೆಂಗೆ ಅಂದರೆ ಊರಲ್ಲಿ ಊಟ ಮಾಡೋದಕ್ಕೆ ಮಿನಿಮಮ್ 10 ಗಂಟೆ ಆದರೂ ಆಗುತ್ತೆ. 10 ಗಂಟೆ ಹಂಗೆ ಊಟ ಮಾಡೋದು. 9:30, 10 ಗಂಟೆ ಆಗುತ್ತೆ. ಇಲ್ಲಿ 8 ಗಂಟೆಗೇ ಊಟ ಮಾಡು, ತಿಂಡಿ ಮಾಡು ಅಂತ ಹಾಕ್ಕೊಟ್ರೆ ತಿನ್ನೋದಕ್ಕಾಗೋದಿಲ್ಲ. ಹಂಗೆ ಇವನಿಗೂ ಹಂಗೂ ತಿಂದ. ಒಂದು 3 ಇಡ್ಲಿ ತಿಂದ್ಬಿಟ್ಟು ಬೇಗ ತಿಂದ್ಬಿಟ್ಟು ರೆಡಿ ಆಗು ಅಂತಂದು ಹೇಳ್ತಾ ಇದ್ದೆ. ತಿಂತಾ ಇದ್ದಾನೆ. ಇಡ್ಲಿ ಅಂತೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇದು ರವೆ ಇಡ್ಲಿ ಅಲ್ವಾ, ಎಲ್ಲ ರೆಡಿಮೇಡ್ ಎಲ್ಲ ಪಾಕೆಟಲ್ಲೇ ಇರುತ್ತೆ ಅದು. ಮೊಸರಲ್ಲಿ ಕಲಿಸ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಪ್ಲೇಟಿಗೆ ಹಾಕಿಡೋದು ಅಷ್ಟೇ. ಚೆನ್ನಾಗಿರುತ್ತೆ ಇದು. ಮತ್ತು ಇನ್ನೊಂದು ಥರ ನಾರ್ಮಲ್ ಇಡ್ಲಿ ರವೆನೇ ಬರುತ್ತೆ, ಮತ್ತು ಈ ಥರನೂ ಬರುತ್ತೆ. ಅದು ನಾರ್ಮಲ್ ರವೆಗಿಂತಲೂ ಇದು ಫ್ಲೇವರು ಚೆನ್ನಾಗಿರುತ್ತೆ. ಹಾಗೆಯೇ ಅವನು ಕೂಡ ರೆಡಿಯಾಗಿ ಹೋದ ಡ್ಯೂಟಿಗೆ. ಮತ್ತು ನಾವು ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು, ಮತ್ತು ನೆನ್ನೆ ಸಾಯಂಕಾಲ ಬಟ್ಟೆ ತೊಳ್ದು ಒಣಗಾಕಿದ್ದೆ. ಈಗ ನಮ್ಮ ಮನೆ ಮೇಲ್ಗಡೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಮತ್ತು ಸಿಕ್ಕಾಪಟ್ಟೆ ಧೂಳು. ಅದಕ್ಕೆ ನಾನೇನು ಮಾಡ್ತೀನಿ, ಸಾಯಂಕಾಲ 5 ಗಂಟೆ 5:15 ಹಂಗೆ ಬಟ್ಟೆನ ಒಣಗಾಕ್ಬಿಡ್ತೀನಿ. ಸಾಯಂಕಾಲ ಅವರು ಮನೆಗೆ ಹೋಗ್ತಾರಲ್ವ, ಸಾಯಂಕಾಲ ಅಷ್ಟೊಂದು ಡಸ್ಟ್ ಇರೋದಿಲ್ಲ. ಸಾಯಂಕಾಲ 5 ಗಂಟೆ 5:15 ಹಂಗೆ ಹಾಕ್ಬಿಟ್ರೆ ಬೆಳಗ್ಗೆ ಅವರು ಮತ್ತೆ ಬಂದು ಮನೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಬಟ್ಟೆ ಎಲ್ಲ ಒಣಗಿಬಿಟ್ಟಿರುತ್ತೆ. ತಗೊಳ್ಬೋದು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತೀನಿ. ಇಲ್ಲ ಅಂದರೆ ನಾನು ಒಣಗಾಕಿರೋ ಬಟ್ಟೆ ಮೇಲೆ ಎಲ್ಲ ಫುಲ್ಲು ಡಸ್ಟ್ ಕುತ್ಕೊಂಡ್ಬಿಡುತ್ತೆ. ಒಗೆದಿದ್ವೋ ಇಲ್ವೋ ಅನ್ನೋ ಥರ ಇರುತ್ತೆ. ಅದಕ್ಕೆ ನಾನು ಅವರು ಹೋಗೋ ಟೈಮಲ್ಲಿ ಒಣಗಾಕ್ತೀನಿ. ಬೆಳಗ್ಗೆ ಅವ್ರು ಬರೋ ಅಷ್ಟೊತ್ತಿಗೆ ಗಾಳಿ ಎಲ್ಲ ಚೆನ್ನಾಗಿ ಆರ್ಕೊಂಡಿರುತ್ತೆ. ನಮ್ಮ ಮನೆ ಮುಂದೇನು ಅಷ್ಟೊಂದು ಬಿಲ್ಡಿಂಗ್ ಎಲ್ಲ ಇಲ್ವಲ್ಲ, ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ. ಗಾಳಿಗೇ ಒಣಗಿಬಿಡ್ತವೆ. ಈಗ ಬಟ್ಟೆಗಳೆಲ್ಲ ತೊಗೊಬಂದು ಅವನ್ನೆಲ್ಲ ಇವಾಗ ಮಡಚಿ ಇಡಬೇಕು. ಮೇಲ್ಗಡೆ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಡಸ್ಟು. ಬಾಗಿಲೇನಾದ್ರು ತೆಗೆದ್ಬಿಟ್ವಿ ಅಂದರೆ ಫುಲ್ಲು ಮನೆಯೆಲ್ಲ ಡಸ್ಟ್ ತುಂಬ್ಕೊಂಬಿಟ್ಟಿರುತ್ತೆ. ಕಸ ಗುಡಿಸಿದ್ವೋ ಇಲ್ವೋ, ಟೇಬಲೆಲ್ಲ ಕ್ಲೀನ್ ಮಾಡಿದ್ವೋ ಇಲ್ವೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿಕೊಂಡೇ ಇರಬೇಕು. ಹಾಗೇ ಪಕ್ಕದ ಮನೆಯವರು ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಪ್ರಸಾದ ತಗೊಬಂದು ಕೊಟ್ಟಿದ್ದರು. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು ಅಂತ ಅನಿಸುತ್ತೆ. 2 ಹತ್ರದ್ದು ಏನೋ ಗೊತ್ತಿಲ್ಲ ಪ್ರಸಾದ. ಒಟ್ಟಿಗೆ ಇದು ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಪ್ರಸಾದ ತಂದು ಕೊಟ್ಟರು. ಸೊ ಅದನ್ನು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ಈಗ ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೆ. ನಾವಂತೂ ಒಂದು ವಾರಕ್ಕೆ ಸತಿ ಆದರೂ ದೇವ್ರ ಪ್ರಸಾದ ತಿಂದೇ ತಿಂತೀವಿ. ಇಲ್ಲ ಯಾರಾದರೂ ಬೇರೆಯವರಾದರೂ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ನಾವಾದರೂ ಎಲ್ಲಾದರೂ ಹೋಗಿ ಬಂದಿರ್ತೀವಲ್ಲ, ಆ ಪ್ರಸಾದ ಆದರೂ ಇರುತ್ತೆ. ಹೋದ ವಾರ ನನ್ನ ತಮ್ಮ ತಿರುಪತಿಗೆ ಹೋಗಿ ಬಂದಿದ್ದ. ತಿರುಪತಿಗೆ ಹೋಗಿ ಬಂದು ಊರಿಂದ ಬಂದ. ಅವನು ತಿರುಪತಿ ಪ್ರಸಾದ ಅಂತ ಹೇಳ್ಬಿಟ್ಟು ತಗೊಬಂದಿದ್ದ. ಅದನ್ನು ತಿಂದು ಇನ್ನೂ ಈ ದೇವಿ ಪ್ರಸಾದ ಇನ್ನೂ ಖಾಲಿಯಾಗಿರಲಿಲ್ಲ. ಮತ್ತು ಇದು ಕೂಡ ಧರ್ಮಸ್ಥಳ ಪ್ರಸಾದ ಕೂಡ ತಗೊಬಂದಿದ್ರು. ಮತ್ತು ಮನೆಯಲ್ಲಿ ಹೂವು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಖಾಲಿಯಾಗಿತ್ತು. ತಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೂವು ಸ್ವಲ್ಪ ಕಮ್ಮಿ ರೇಟ್ ಆಗಿದೆ ಅನಿಸುತ್ತೆ ಇವಾಗ. ಹೂವು ಜಾಸ್ತಿನೇ ಹೂವು ಕೊಡ್ತಾ ಇದ್ದಾರೆ. ತರಕಾರಿ ಏನು ಖಾಲಿಯಾಗಿರಲಿಲ್ಲ, ತರಕಾರಿ ಇತ್ತು. ಆದರೂ ನಾನು ತರಕಾರಿನ ತಗೊಬಂದೆ ಇರಲಿ ಅಂತ ಹೇಳ್ಬಿಟ್ಟು. ಸೊಪ್ಪು ಹಾಗೆ ಟೊಮೊಟೊ ಕೂಡ ಖಾಲಿಯಾಗಿತ್ತು. ಟೊಮೊಟೊ ನಾನು ಜಾಸ್ತಿ ಕಾಯಿ ಅನ್ನೋ ಥರ ಅರ್ಧಂಬರ್ಧ ಹಣ್ಣಾಗಿರುತ್ತಲ್ವ, ಆ ಥರದ್ದು ತಗೊಂಬರ್ತೀನಿ. ಟೊಮೊಟೊ ಎಲ್ಲ ಫ್ರಿಜ್ ಒಳಗೆ ಇಡೋದಿಲ್ಲ ನಾನು. ಆಚೆ ಕಡೆ ತರಕಾರಿ ಪುಟ್ಟಿ ಇರುತ್ತಲ್ವ, ಅದರಲ್ಲೇ ಹಾಕೊಂಡು ಇಟ್ಕೊತೀನಿ. ಕಾಯಿ ಅನ್ನೋ ಥರದ್ದು ತಗೊಬಂದರೆ
ಅವು ಖಾಲಿ ಆಗೋಷ್ಟೊತ್ತಿಗೆ ಫುಲ್ ಎಲ್ಲ ಹಣ್ಣಾಗ್ಬಿಡ್ತವೆ. ಹಣ್ಣಾಗಿರೋದನ್ನ ತೊಗೊಬಂದರೆ ಎಲ್ಲ ಹಾಳಾಗ್ಬಿಡುತ್ತೆ, ಕೊಳ್ತಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿರೋ ಅಂಥದ್ದನ್ನೇ ಟೊಮೆಟೊ ತೊಗೊಬರ್ತೀನಿ. ಈಗ ಬೆಳ್ಳುಳ್ಳಿ ಒಂದು ಕಮ್ಮಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ ರೇಟ್. ಈಗ ಬೆಳ್ಳುಳ್ಳಿ ರೇಟ್ ಆಗಿತ್ತು. ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಗೆ ಬೆಳ್ಳುಳ್ಳಿ, ಹಾಗೆಯೇ ಪಾಲಕ್ ಸೊಪ್ಪು ಇದನ್ನೆಲ್ಲ ತೊಗೊಬಂದೆ. ಶುಂಠಿ ಇದನ್ನು ಎಲ್ಲವನ್ನು ಒಂದೊಂದು ದಿನ ಎತ್ತಿಡ್ತಾ ಇದ್ದೀನಿ. ತೊಗೊಬಂದಷ್ಟಿಗೆ ಅದ್ರ ಜಾಗಕ್ಕೆ ಅದನ್ನು ಇಟ್ರೇ ಸಮಾಧಾನ, ಇಲ್ಲಾಂದರೆ ಅದು ಅಲ್ಲೇ ಬಿದ್ದಿರುತ್ತೆ. ಹಾಗಾಗಿ ಎಲ್ಲ ಫಸ್ಟು ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಇವಾಗೆ ಸೋಸಿ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸೋಸಿಡ್ತಾ ಇದ್ದೀನಿ. ಬೆಳಗ್ಗೆ ಮಡ್ಚಿರೋ ಬಟ್ಟೆಗಳು ಇನ್ನೂ ಎತ್ತಿಟ್ಟಿಲ್ಲ, ಅಲ್ಲೇ ಇದ್ದಾವೆ. ಇದನ್ನೆಲ್ಲ ಸೋಸಿಬಿಟ್ಟು ಎತ್ತಿಟ್ಟು ಆಮೇಲೆ ಅದನ್ನ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಸೋಸ್ತಾ ಇದ್ದೀನಿ. ನಾನು ತರಕಾರಿ ತಗೊಬಂದು ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಸೋಸಿ ಎತ್ತಿಡೋ ಅಷ್ಟೊತ್ತಿಗೆ ಚೇತು ಡ್ಯೂಟಿಗೆ ಹೋಗಿದ್ದೆ ಅಲ್ವಾ, ಅವನು ಕೂಡ ಬಂದ ಅಷ್ಟರೊಳಗೆ. ಇವತ್ತು ಫಸ್ಟ್ ಡೇ ಡ್ಯೂಟಿ ಅಲ್ವಾ, ಕೇಳ್ತಾ ಇದ್ದೆ ಹೆಂಗಿತ್ತು ಏನು ಅಂತ ಹೇಳ್ಬಿಟ್ಟು. ಅವನು ಹೇಳ್ತಾ ಇದ್ದ ಅದ್ರ ಬಗ್ಗೆ ಎಲ್ಲನ. ಫಸ್ಟ್ ಡೇ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ. ಹಾಗಾಗಿ ಏನಾಯಿತು ಏನು ಅಂತೆಲ್ಲ ಕೇಳ್ತಾ ಇದ್ದೆ. ಅವನು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದ. ಆಲ್ರೆಡಿ 7 ಗಂಟೆ ಆಗಿದೆ, ಇನ್ನೂ ಕೂಡ ಅಡುಗೆ ಏನೂ ಮಾಡಿರಲಿಲ್ಲ. ಇನ್ನೂ ಮಾತಾಡ್ಕೊಂಡೇ ಇದ್ವಿ. ಊಟ ಮಾಡೋಷ್ಟೊತ್ತಿಗೆ 9 ಗಂಟೆ 9:30 ಆಗುತ್ತೆ. ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋದರೆ ಇನ್ನೂ ಬಂದಿರಲಿಲ್ಲ, ಅವರು ಕೂಡ ಲೇಟ್ ಆಗ್ತಾಯಿತ್ತು. ಹಾಗಾಗಿ ಬಿಡು ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ವಿ. ಇನ್ನೂ ಅಡುಗೆ ಮಾಡಬೇಕು. ನನಗೆ ಕನ್ಫ್ಯೂಸ್ ಆಗ್ತೈತೆ. ಬರ್ಬೇಕಾರೆ ಯಾವ ಕ್ರಾಸ್ ತಿರ್ಕೊಂಡು ಈ ಮೂಲೆ ಸಾಯಿಬಾಬಾ ಟೆಂಪಲ್ ಲಕ್ಷ ಬಂದಿದ್ವಿ. ಅಲ್ಲಿಂದ ಒಂದು ಅಯ್ಯೋ ನಿನ್ನ ಅಂದ್ರೆ ಅಲ್ಲಿಂದ ಹಂಗೆ ಕ್ರಾಸ್ ತಿರ್ಕೊಂಡು ರೈಟ್ ತಿರ್ಕೊಂಡು ಈಗ ಫೋನ್ ಮಾಡೋಣ ಬರ್ತೇನೆ, ಗಾಡಿಗೆ ಹೋಗೋಣ ಅಂತ ಅನ್ಕೊಂಡೆ. ಇಬ್ರು ಅಲ್ಲಿ ಎಲ್ಲಿರ್ತಾನೆ ವಾಕ್ ಆಗುತ್ತೆ ಅಂತ ಬಂದೆ. ನಾನು ಅಲ್ಲಿ ಬಂದ ಫೋನ್ ಮಾಡೋಣ ಅನ್ಕೊಂಡೆ, ಯಾಕಂತ ತರಬೇಕು ಅಂತ. ಅವನಂತ ಗುರ್ತಿಡಿಲಿಲ್ಲ, ನಾನು ಗುರ್ತಿರ್ದಾನೆ. ಅಲ್ಲಿ ಬಿಟ್ಟಾರೆ, ಇವ್ನು ಯಾರೋ ಸೀನಿಯರ್ ಹೇಳೋ ಅಂದ್ಕೊಂಡು ಯಾವ್ದು ನನಗೆ ಗೊತ್ತಿರೋದೆಲ್ಲ ಆಗ್ರೆ ಈಗ ಯಾವ ಕ್ಲಾಂಪ್ ಇದ್ವು, ಇವು ಹೆಂಗ್ ಹಾಕೋದು ಈ ಕ್ಲಾಂಪ್, ನಾ ಹಿಂಗೆ ಇಟ್ಲಾಗ ಹಿಂಗೆ ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ನಿನ್ ಜೊತೆಗೆ ಜಾಯ್ನ್ ಆಗಿದ್ದೆ ಅಲ್ಲಿ ಬಂದಿನಲ್ಲ ಅಂತ. ಓ ನೀವೇನೇ ನಿಮ್ಗೆ ಗೊತ್ತಿಲ್ಲ ಇನ್ನೇ ಮಾಡಿದೆ ನಾನು. ಅಲ್ಲ ಒಂದೇ ಕಂಪ್ನಿ ಕೆಲಸ ಮಾಡ್ತೀರಲ್ಲ, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ತೀರ. ನಾನು ಕೊಡು ನನಗೊಂದು ಜಮ್ಸ್. ಏನು ಮತ್ತೆ ಇವು
ಅದನ್ನ ಫ್ರಿಜ್ಜಲ್ಲಿ ಇಡು, ಡ್ರೈ ಆಗುತ್ತೆ ಹಂಗೆ. ಹ್ಞೂ ಪ್ಯಾನೆಟ್ ಚಾಕ್ಲೇಟ್ ಕ್ಯಾಂಡೀಸ್. ಅಲ್ಲ, ಯಾವ ಚಾಕ್ಲೇಟ್ ತಗೊಂಡಿದ್ದಲ್ಲ ಇಟ್ಟ ಫ್ರಿಜ್ಜಿಗೆ. ಹೆಂಗಿತ್ತು ಕೆಲಸ? ಆರಾಮಾಗಿತ್ತು. ಸ್ಟಾರ್ಟಿಂಗ್ ಹಂಗೆ, ಆಮೇಲೆ ಅಡ್ಜಸ್ಟ್ ಆಗ್ತೈತೆ. ಹಾಗೆಯೇ ಇವತ್ತು ಅಡುಗೆ ಮೊಳಕೆ ಕಾಳು ಬಸ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳೆಲ್ಲ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದನ್ನೆಲ್ಲ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕಿ ಬೇಯಿಸೋದಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ. ಸೊ ಈ ವ್ಲಾಗು ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.